ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಣ್ಣನ ಪುಟ್ಟಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗನ್ನು ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದ್ದೀನಿ. 1:30ಗೆ ಸರ್ ಫ್ರಿಜ್ಜಿಂದಗಡೆ ಬ್ಯಾಗ್ ಇದೆಯಲ್ಲ ಅಲ್ಲಿ ತೆಗ್ಲಾಕಿದ್ದೀನಲ್ಲ, ವಾಟರ್ ಬಾಟ್ಲ್ ಇಡ್ತೀವಲ್ಲ ಅಲ್ಲಿ ಚಾಕ್ಲೇಟ್ ಇದೆ, ಎತ್ಕೊಂಬರೋಗ ಬ್ಯಾಗಲ್ಲಿ ಅಳಬಾರ್ದು. ಹಾಯ್ ಮಾಡಿ, ಸೇ ಹಾಯ್ ಮಾಡು ನೀನು ಗುಡ್ಕೊಲ್ಲಮ್ಮ, ಗುಡ್ಕೊಲ್ಲಮ್ಮ. ನೋಡು ಎಲ್ಲ ಜನರಿಗೆ ಹಾಯ್ ಮಾಡು ಸಿ ಹಾಯ್. ಅಲ್ಲಿ ನೀನು ಚಾಕ್ಲೇಟ್ ಕೊಡಲ್ಲ ಹಾಯ್ ಮಾಡಿಲ್ಲ ಅಂದರೆ. ಬೇಡ ಚಾಕ್ಲೇಟು? ಬೇಡವಾ ಚಾಕ್ಲೇಟ್? ಬೇಡವಾ? ಸರಿ ಬೇಡ. ಒಂದು ಸ್ವಲ್ಪ ಮೂಡಿ ಆಗಿದ್ದಾಳೆ. ಹಾಯ್ ಮಾಡಲ್ಲ ಅಂದೆ. ಒಂದು ಸ್ವಲ್ಪ ಎಷ್ಟು ಚೆನ್ನಾಗಿದೆಯಲ್ಲ, ನನಗೆ ತುಂಬ ಇಷ್ಟ. ಒಂಥರ ಡಿಫ್ರೆಂಟಾಗಿದೆ ಬ್ಯಾಂಗಲ್ಸ್, ಮಾಡ್ರನ್ ಆಗಿ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ. ಒಂದು ಹಾಕ್ಕೊಂಡು ನೋಡಿಸ್ತೀನಿ, ಅಲ್ಲಿ ಶೋ ಯು. ಒಂದು ಎಷ್ಟು ಚೆನ್ನಾಗಿ. ಆ್ಯಂಡ್ ಈ ಡ್ರೆಸ್ಸಿಗೆ ಸೂಟ್ ಆಗ್ತಿಲ್ಲ. ಇದು ಆಫ್ ಶಾರ್ಟ್ ಕುರ್ತಾಸ್ ಎಲ್ಲ ಬರುತ್ತಲ್ವಾ, ಅದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಜೀನ್ಸ್ ಹಾಕ್ಕೊಂಡು ಶಾರ್ಟ್ ಕುರ್ತಾಸ್ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಈಗ ಒಂದು ಸ್ವಲ್ಪ ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ದೆನ್ ಹೋಗಿ ಒಂದು ಸ್ವಲ್ಪ ಬ್ಯಾಂಕ್ ಹತ್ರ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ಅಷ್ಟೇ. ಚೆನ್ನಾಗಿದೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು, ದಟ್ಸ್ ಓಕೆ. ಯಾವಾಗ ಬರಕ್ಕೆ ಇದ್ರು ಅದನ್ನ ಬಿಡಿಸಿ ಹೇಳು. ಎಗ್ ಬಿರಿಯಾನಿ ಮಾಡ್ಬೋದು ಅಂದ್ರು. ಬಿಡು ಅಂತ ಅನ್ಸಿರೋದು ನೋಡ್ಸಿರಲ್ಲ. ನೋಡಿ ಫ್ರೆಂಡ್ಸ್, ಈಗ ಟೊಮೊಟೊ ಹಾಕ್ಬೇಕು. ಲೆಟ್ಸ್ ಡೂ ಎಗ್ ಬಿರಿಯಾನಿ. ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಎಗ್ ಬಿರಿಯಾನಿ ರುಚಿಯಾಗಿ ಸೂಪರ್ ಟೇಸ್ಟಿಯಾಗಿ ಬರಬೇಕು ಅಂದರೆ ಒಂದು 2 ಟಿಪ್ಸನ್ನು ಶೇರ್ ಮಾಡ್ತೀನಿ. ಒಂದು 2-3 ಟಿಪ್ಸನ್ನು ಶೇರ್ ಮಾಡ್ತೀನಿ. ಆ ಟಿಪ್ಸನ್ನು ಬಳಸ್ಕೊಂಡು ಎಗ್ ಬಿರಿಯಾನಿ ಮಾಡಿ ಸಕ್ಕದಾಗುತ್ತೆ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವ್ಲಾಗ್. ಆ್ಯಂಡ್ ಮೇಯ್ನು ತುಪ್ಪನ ಬೆಳೆಸಿ. ಸೀರಿಯಸ್ಲಿ ತುಪ್ಪ ಬಳಸಿದ್ರೆ ರುಚಿಯಾಗಿ ಬರುತ್ತೆ. ಆ್ಯಂಡ್ ನಾನಿವತ್ತು ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ನಾರ್ಮಲ್ ಕಡಾಯಲ್ಲಿ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆ ಬರಬಹುದು ಅಂತ. ಪಲಾವ್ ಸ್ಪೈಸಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆ ಪಲಾವ್ ಸ್ಪೈಸಸ್ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು, ಆನಿಯನ್ ಚೆನ್ನಾಗೆ ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆನಿಯನ್ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ರುಚಿ. ಇಲ್ಲಿ ಅಕ್ಕಿನೂ ಕೂಡ ನೆನೆಸಿಟ್ಕೊಂಡಿದ್ದೀನಿ. ನಾರ್ಮಲ್ ಇದು ಸೋನಾ ಮಸೂರ ಅಕ್ಕಿ ಆಗಿರೋದ್ರಿಂದ ಒಂದು ಅಟ್ಲೀಸ್ಟ್ 10-15 ಮಿನಿಟ್ಸ್ ನೆಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ನಾರ್ಮಲ್ ಜೀರಾ ರೈಸ್ ಬೇರೆ ಏನಾದರೂ ತೊಗೊಳ್ರೆ ನೆನೆಸೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನಾರ್ಮಲ್ ಸೋನಾ ಮಸೂರ ಬಿಟ್ಟು ನಾರ್ಮಲ್ ಟಿಪೋ ಅಕ್ಕಿ ಎಲ್ಲ ತೊಗೊಂಡ್ರೂ ಚೆನ್ನಾಗಿ ಬರುತ್ತೆ, ಬಟ್ ನೆನೆಸೋ ಅವಶ್ಯಕತೆ ಇರಲ್ಲ. ಸೋನಾ ಮಸೂರ ಅಕ್ಕಿ ಆದರೆ ಮಾತ್ರ ನೆನೆಸ್ಬೇಕಾಗತ್ತೆ. ಮಕ್ಕಳಿಗೆ ಕೋಲ್ಡ್ ಆಗಿದೆ. ಐಸ್ ಕ್ರೀಮ್ ಅವ್ರಿಗೆ ಗೊತ್ತಿದ್ದೀರಾ, ಕಳ್ತಾನ್ವಾಗಿ ತಿಂತಾಯಿದ್ದೀನಿ. ಅವಳೆ ಹೋಗ ಆ ಕಡೆ.
ಬೆಳ್ಳುಳ್ಳಿ ಶುಂಠಿನ ನಾನು ಪೇಸ್ಟ್ ಹಾಕ್ಕೊತಾ ಇಲ್ಲ, ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಮೇಯ್ನಾಗೆ ಎಗ್ ಬಿರಿಯಾನಿಗೆ ಒಂದು 2 ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ನಲ್ಲ. ನಾವು ನಾಟಿ ಟೊಮೆಟೊನ ಒಂದು ಸ್ವಲ್ಪ ಜಾಸ್ತಿ, ಲೈಕ್ ಈಗ ನಾವು ಒಂದು ಬಳಸೋ ಹತ್ರ 2 ಟೊಮೆಟೊನ, ಅದು ನಾಟಿ ಟೊಮೆಟೊನ ಒಂದು 2 ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಸಾಫ್ಟಾಗಿ ಅದರಲ್ಲಿರೋ ಅಂಥ ಹುಳಿ ಅಂಶ ಎಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗೆ ಫ್ರೈ ಟೊಮೆಟೊ ಅನ್ನೋದು ಚೆನ್ನಾಗಿ ಸಾಫ್ಟಾಗಿ ಅದರಲ್ಲಿರೋವಂಥ ಹುಳಿ ಅಂಶ ಎಲ್ಲ ಕ್ಲೀನಾಗಿ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಅದೊಂಚೂರು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಸ್ಪೈಸಸ್ನ ಹಾಕ್ಕೋಬೇಕಾಗತ್ತೆ. ಅದಕ್ಕೆ ಏನೇನು ಸ್ವಲ್ಪ ಅರ್ಶಿನ ಪುಡಿ, ಸ್ಪೈಸಸ್ ಹಾಕ್ಕೊಳ್ಳೋಗೋಷ್ಟೇನೋ ಜಾಸ್ತಿ ಮಸಾಲ ಇರಬಾರ್ದು, ಲೈಟಾಗಿರಬೇಕು. ಹಾಕ್ಕೊಂಡು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಿ, ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಾನೆ, ಸ್ವಲ್ಪ ಜಾಸ್ತಿ ಇಲ್ಲ. ಕಾಳು ಮೆಣಸಿನ ಪುಡಿ ಹಾಕ್ಕೊತಾನೆ, ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ, ರೆಡ್ ಚಿಲ್ಲಿ ಆಗಿರ್ಬೋದು, ಗರಂ ಮಸಾಲ ಆಗಿರ್ಬೋದು, ಪೆಪ್ಪರ್ ಪೌಡರ್ ಆಗಿರ್ಬೋದು, ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಆವಾಗಲೇ ರುಚಿ ಚೆನ್ನಾಗಿರೋದು. ಜಾಸ್ತಿ ಹಾಕ್ಬಿಟ್ರು ಮಸಾಲ ಥರ ಇರುತ್ತೆ. ಈ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ನಾನು ಈ ಟೈಮಲ್ಲಿ ಮೊಸರು ಹಾಕ್ಕೊತಾ ಇದ್ದೀನಿ. ಟ್ರಸ್ಟ್ ಮೀ, ಮೊಸರು ಹಾಕ್ಕೊಳ್ಳೋದ್ರಿಂದ ಆ ರುಚಿನೇ ಬೇರೆ. ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಹಾಕ್ಕೊಂಡು ಚಿಕ್ಕದಾಗಿ ಹಾಕ್ಕೊಳ್ಳಿ. ಟೊಮೆಟೊ ಕೂಡ ಹುಳಿ ಇರೋದ್ರಿಂದ ಮೊಸರನ್ನ ಸ್ವಲ್ಪನೇ ಹಾಕ್ಕೊಳ್ಳಿ. ಆ್ಯಂಡ್ ಈ ಟೈಮಲ್ಲಿ ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ. ಈ ಟೊಮೆಟೊ ಮಸಾಲ ಎಲ್ಲ ಫ್ರೈ ಆಗೋ ಟೈಮಲ್ಲಿ ಸ್ವಲ್ಪ ಪುದೀನ ಹಾಕ್ಕೊತೀನಿ ನಾನು. ಕೊಡ್ತೀನಿ. ಆ್ಯಂಡ್ ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಮೊಸರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಅದರಲ್ಲಿರೋವಂಥ ಹಸಿ ಸ್ಮೆಲ್ಲೆಲ್ಲ ಮಸಾಲ ಎಲ್ಲ ಬಿಟ್ಕೊಂಡು ಒಂದು ಸ್ವಲ್ಪ ಆಯಿಲ್ ಎಲ್ಲ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಬಿಟ್ಕೊಂಡು ಆದಮೇಲೆ ನಾವು ನೀರನ್ನು ಹಾಕಬೇಕಾಗತ್ತೆ. ಆ್ಯಂಡ್ ಏನು ಅಂತ ಅಂದರೆ, ನಾವು ಯಾವತ್ತೇ ಆಗಲಿ ಬಿರಿಯಾನಿ ಪಲಾವ್ ಏನೇ ಮಾಡಿದ್ರು ತಳ ಅಂಟಬಾರ್ದು ಅಂದರೆ ಒಂದು ಟಿಪ್ ಏನು ಅಂದರೆ, ಈ ಥರ ನಾವೇನು ಸ್ಪೈಸಸ್ ಎಲ್ಲ ಹಾಕಿರ್ತೀವಿ, ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ ನಾವು ಡೈರೆಕ್ಟ್ಲಿ ರೈಸ್ ಹಾಕಬಾರ್ದು. ನೀರು ಅಕ್ಕಿ ಹಾಕೋಕ್ಕೆ ಮುಂಚೆ ಫಸ್ಟೇ ನೀರು ಹಾಕಿ ಚೆನ್ನಾಗಿ ಕುದಿ ಬಂದಾದಮೇಲೆ ಅಕ್ಕಿ ಹಾಕೋದ್ರಿಂದ ತಳ ಅಂಟಲ್ಲ. ಹಂಗಾಗಿ ನಾನಿವಾಗ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡು ಫ್ರೈ ಆಗಿದೆಯಲ್ಲ, ಈಗ ನಾನು ಇದಕ್ಕೆ ಸ್ವಲ್ಪ ಮೆಷರ್ಮೆಂಟ್ ಕರೆಕ್ಟಾಗಿ ತೊಗೊತೀನಿ. ಅಕ್ಕಿ 1 ಗ್ಲಾಸ್ ಹಾಕಿದರೆ 2 ಗ್ಲಾಸು, 2 ಗ್ಲಾಸ್ ಹಾಕಿದರೆ 4ರಷ್ಟು. ರುಚಿಗೆ ಬೇಕಾದಷ್ಟು ಉಪ್ಪು. ಸಿಂಕಲ್ ಹಾಕೋ. ಆ್ಯಂಡ್ ನೀರೆಲ್ಲ ಬಗ್ಸಿದ್ದೀನಿ. ನೀರೆಲ್ಲ ಬಗ್ಸಿ ಈಗ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಒಂದು ಕ್ಲೀನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ. ಆ್ಯಂಡ್ ಕ್ಲೀನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಆ್ಯಂಡ್ ನೋಡಿ, ಈಗ ಕುದಿಸ್ಕೊಂಡು ಒಂದು ಸರಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಈ ಥರ ಹೊಡ್ಕೊಂಡಿರೋಂಥ ಎಗ್ಗನ್ನು ಹಿಂಗೆ ಹಾಕ್ಬಿಡ್ತೀನಿ. ಆ್ಯಂಡ್ ಈ ಎಗ್ ಹಾಕಿದ್ಮೇಲೆ ನಾವು ಮಿಕ್ಸ್ ಮಾಡಬಾರ್ದು. ಮೇನ್ ಏನು ಅಂದರೆ ಎಗ್ ಹಾಕಿ ಬಿಟ್ಬಿಡಬೇಕು. ಇವಾಗ ಯಾವುದೇ ಥರ ಮಿಕ್ಸ್ ಮಾಡಬಾರ್ದು. ಎಲ್ಲ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ
ಕುಕ್ ಆಗೋಕ್ಕೆ ಬಿಡಬೇಕಾಗತ್ತೆ. ಎಷ್ಟು ಸಾಕಾಗಿದೆ ಬಿರಿಯಾನಿ. ಮಸ್ತ್ ಮಸ್ತ್ ಮಸ್ತಾಗಿದೆ ಬಿರಿಯಾನಿ. ಬಿರಿಯಾನಿ ಗೈಸ್ ಸಕ್ಕತ್ತಾಗಿದೆ. Look at the biryani guys. ಸಕ್ಕತ್ತಾಗಲ್ವಾ? ಬನ್ನಿ ಸವಿಯೋಣ. ಬಿರಿಯಾನಿ ಇಸ್ ರೆಡಿ. ಬಿಗ್ ಬಾಸ್ ಬರ್ತಿದೆ. ಬಿಗ್ ಬಾಸ್ ನೋಡ್ತಾ ಬಿರಿಯಾನಿನ ಎಂಜಾಯ್ ಮಾಡೋಣ. ಓಕೆ ಲೆಟ್ಸ್ ಗೋ. ಮಕ್ಕಳು ಪ್ಲೇಟ್ಸ್ ಇಟ್ಕೊಂಡು ವಿಸಿಲ್ ಕೊಡ್ಸಿರಲ್ಲ, ಇದರಲ್ಲೇ ಮಾಡಿರೋದು. ನಿಧಾನಕ್ಕೆ ತಿನ್ಬೇಕು. ಸರಿ ಗುಡ್ ಗರ್ಲ್, ಎತ್ತಿಕೋ ಬಿಡು ಬಿಡು. ನಾನು ಕರೆಕ್ಟಾಗಿ ಹೇಳಿ. ಸಾಫ್ಟ್ ಇದೆಯಾ? ಪ್ರೋ ಆಗ್ಬಿಟ್ಟಿದ್ದೀನಲ್ಲ ನಾನು. ಯಾಕೆ ಕಾಯ್ಕೊಂಡಿರಿ, ನಾನು ನೋಡಿ ಇಲ್ಲಿ ನೀರು ಕುಡಿತಾ ಇದ್ದೀನಿ. ನಾನು ಬೆಳಗ್ಗೆ ತಕ್ಷಣ ಬಿಸಿ ಬಿಸಿ ನೀರು ಕುಡಿಯೋಣ ಅಂದ್ರೆ ನೀವು ಹಿಂಗೆ ಕಾಯ್ಕೊಂಡು ಮುಂಚೆನೂ ಹೊಟ್ಟೆಗೆ ಹೋಗೋದು, ಖಾಲಿ ಹೊಟ್ಟೆ ಹೊಟ್ಟೆ ಖಾಲಿ ಇರೋದು. ಏನಾಗಿದೆ? ಇವಾಗ ಇಡ್ಲಿ ತಿಂದಿಲ್ವಾ? ಒಂದು ಇಡ್ಲಿನೂ ತಿಂದಿಲ್ಲ. ಹೊಟ್ಟೆ ಖಾಲಿ ಅಂತ ಇದೆ. ಸಮಥಿಂಗ್. ನಾನು ರಾತ್ರಿ ಹಿಂಗೆ ಯಾಕೋ ಹೊಟ್ಟೆಲಿ ಯಾಕೋ ತಿರ್ಸ್ತೈತೆ, ವಾಮಿಟಿಗೆ ಬರೋ ಅನಿಸ್ತೈತು. ಅದು ಬಿಡ್ತೀನಿ. ಟೈಮ್ ಬಂದು 7 o'clock. ಓಕೆನಾ? ಬಾಯ್. ಪರವಾಗಿಲ್ಲ, ಯು ಕ್ಯಾನ್ ಟೆಲ್. ಪರವಾಗಿಲ್ಲ ಹೇಳಿ, ಯಾವ ಥರ ಓವರ್ ಆಗುತ್ತೆ ಅದೇ ಏನು ಹೇಳಿ. ಯಾರು ನೋಡಿದ್ರು ಬೆಳಗ್ಗೆ ಬೇರೆ ಕುಡಿತಾಳೆ, ಬೀರ್ ಅದೊಂದೇ ಒಂದು ಬಾಕಿ ಅನ್ಕೊಂತಾರ ಅನ್ಕೊಳಲ್ವಾ? ಹೋಗ್ಲಿ. ಯಾವ ಥರ ಏನು ಪ್ರೀತಿ ಜಾಸ್ತಿ ಉಕ್ಕಿ ಓವರ್ ಆದಾಗ ಉಕ್ಕಿ ಹಾಗಾದ್ರೆ ಹಿಂಗೆ ಅಂದರೆ ಯಾವ ಥರ ಹೇಳ್ತಾ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ? ಡೈರೆಕ್ಟ್ ಹೇಳ್ತಾರದು. ಪ್ರೀತಿ ಜಾಸ್ತಿ ಆದಾಗ ಉಕ್ಕಿ ಇರ್ತದೆ ಅನ್ಸುತ್ತೆ ಅಂತ. ಏನ್ ಚಳಿ ಅಲ್ವಾ ನಿಂತುತ್ತೆ? ಜಾಕೆಟ್ ಏನಾದ್ರು ಹಾಕೊಂಡು ಹೋಗಿ. ನೀವು ಎರಡು ಮಾತು ಯಾವಾಗ ಕೇಳ್ತೀರಾ? ಬಾಯ್ ಬಾಯ್, ಸಿ ಯು, ಟಾಟಾ, ಬಾಯ್. ಫೇಸ್ ನೋಡಿದ್ರೆ ಬಾಯ್. ದಿಸ್ ಇಸ್ ಮೈ ಡ್ರಿಂಕ್. ಆ್ಯಂಡ್ ಸದ್ಯಕ್ಕೆ ಟೈಮ್ ಬಂದು 7 o'clock ಆಗಿದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಆಗಿದೆ. ಚಾರುಗಿನ ಸ್ಕೂಲ್ಗೆ ಹೋಗೋಕ್ಕೆ ಇನ್ನು ಆಲ್ಮೋಸ್ಟ್ 1 hour ಟೈಮ್ ಇದೆ. 8 o'clock ಅವಳು ಮನೆ ಬಿಡೋದು. ನಾನು ಅವಳನ್ನ 7:30ಗೆ ಎದ್ದೊಳಿಸ್ತೀನಿ. ಎದ್ದು ಆರಾಮಾಗಿ ಫ್ರೆಶ್ ಆಗಿ ಹೋಗ್ತಾಳೆ. ಆ್ಯಂಡ್ ಅಷ್ಟರಲ್ಲಿ ಒಂದು half an hour ಸ್ವಲ್ಪ ಎಡಿಟಿಂಗ್ ಎಲ್ಲ ಇದೆ, ಅದನ್ನು ಈಗ ಮುಗಿಸ್ಕೋಬೇಕು. ಅವತ್ತೇ ಒಂದು ಫಂಕ್ಷನ್ ಇತ್ತು. ಈವ್ನಿಂಗ್ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ನೈಟ್ ಬರೋದು ತುಂಬಾ ಲೇಟ್ ಆಯಿತು. ಒಂದು 11:30 ಆಗಿಬಿಡ್ತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಆ್ಯಂಡ್ ದಟ್ಸ್ ಇಟ್. ಅವತ್ತಿನ ವ್ಲಾಗನ್ನು ಎಂಡ್ ಮಾಡಿಬಿಟ್ಟೆ. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗನ್ನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ದಟ್ಸ್ ಇಟ್. ಅಲ್ಲಿ ನೋಡಿ ನಮ್ಮ ರೋಡೆಲ್ಲ ಏನು ಸಖತ್ತಾಗ ಲೈಟಿಂಗ್ಸಿಂದ ಮೆರಿತಾ ಇದೆ. ಸೊ ಚೆನ್ನಾಗಿ ಕಾಣ್ತಿತ್ತು, ಹಂಗಾಗಿ ಒಂದೆರಡು ಗ್ಲಿಮ್ಸನ್ನು ತೊಗೊಂಡೆ. ಆ್ಯಂಡ್ ಆಚೆನೇ ಊಟ ಮಾಡ್ಕೊಂಡು ಬಂದಿದ್ವಿ ಫಂಕ್ಷನಲ್ಲೇ. ಸೊ ಮಕ್ಕಳು ಎಲ್ಲ ಆರಾಮಾಗಿ ಮಲಗಿದ್ರು, ನೋಡಿಸ್ತೀನಿ. ಸೊ ಅವರು ಬರ್ತಾನೆ ಮಲ್ಕೊಂಡ್ಬಿಟ್ಟಿದ್ರು. ಓಕೆ ಅಂದ್ಬಿಟ್ಟು
ಮತ್ತು ನಾವು ಕೂಡ ಇವಾಗ ಆರಾಮಾಗಿ ರೆಸ್ಟ್ ಮಾಡಬೇಕು. ಸದ್ಯಕ್ಕೆ ಮಕ್ಕಳೆಲ್ಲ ಆರಾಮಾಗಿ ಮಲ್ಕೊಂಡಿದ್ದಾರೆ. ದಿಸ್ ಇಸ್ ದ ಕಂಡೀಷನ್ ಆಫ್ ದ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.